ಧನಸ್ಸು ರಾಶಿಯವರಿಗೆ ಈ ಕ್ರೋಧಿನಾಮ ಸಂವತ್ಸರ ಹೇಗಿದ್ದಿರಬಹುದು? ಧನಸ್ಸು ರಾಶಿಯ ಯಜಮಾನ ಗುರು ಹಾಗೂ ಕ್ರೋಧಿನಾಮ ಸಂವತ್ಸರದ ಯಜಮಾನನಾಗಿರುವ ಏನು ಮಂಗಳ ಇದ್ದಾನೆ, ಈ ರಾಶಿಯವರಿಗೆ ಪರಮ ಮಿತ್ರ, ಅಂದರೆ ಅತ್ಯಂತ ಆತ್ಮೀಯವಾದಂಥ ಮಿತ್ರ. ಹಾಗಾಗಿ ಈ ವರ್ಷವನ್ನು ಒಳ್ಳೆಯ ರೀತಿಯಲ್ಲಿ ಸಾಗಿಸ್ಕೊಂಡು ಹೋಗಬೇಕು ಅನ್ನುವಂಥ ಕನಸಿಗೆ ಪೂರಕವಾದಂತಹ ಒಂದು ಆಶಯವನ್ನು ಇಟ್ಟುಕೊಳ್ಳಬಹುದಾದರೂ ಕೂಡ ಈ ರಾಶಿಯವರಿಗೆ ಆಗ್ತಾ ಇರುವಂಥ ತೊಂದರೆ ಏನು ಅಂದರೆ, ಬರುವ ಮೇ 4ರವರೆಗೆ ಇರಬಹುದಾದಂಥ ಗುರುಬಲವನ್ನು, ಈ ರಾಶಿಯ ಯಜಮಾನನ ಬಲವನ್ನೇ ಇವರು ಏನು ಮಾಡ್ತಾರೆ, ಕಳ್ಕೊಳ್ತಾರೆ. ಯಾವಾಗಲೂ ಒಂದು ರಾಶಿಯ ಯಜಮಾನ ಅವನ ಶಕ್ತಿ ಏನು ಅಂದರೆ, ಈಗ ಧನುರಾಶಿಯ ಯಜಮಾನ ಗುರು. ಆ ಗುರು ಧನುರಾಶಿಯವರಿಗೆ ಕಾಂತಿಯನ್ನು, ಎನರ್ಜಿಯನ್ನು, ವೈಟಾಲಿಟಿ, ವರ್ವ್ ಆಫ್ ಫ್ರೆಶ್ನೆಸ್, ಒಂದು ಇಡೀ ಪರ್ಸ್ನಾಲಿಟಿಯ ಎಲಿವೇಶನ್, ಇದೆಲ್ಲದಕ್ಕೂ ಕಾರಣವಾಗುವಂಥವನು. ಅಂದರೆ ಇದು ಧನುರಾಶಿಯವರಿಗೆ ಗುರು ಆದರೆ, ವೃಶ್ಚಿಕ ರಾಶಿಯವರಿಗೆ ಮಂಗಳ, ಕುಂಭರಾಶಿಯವರಿಗೆ ಶನೈಶ್ಚರ. ಆ ಮನೆಯ ಯಜಮಾನ ಯಾರೋ ಅವನು. ಆದರೆ ಗುರುಬಲವೇ ಇರದೇ ಹೋದಂಥ ಸಂದರ್ಭದಲ್ಲಿ ಸ್ವಲ್ಪ ಇವರು ಏನಾಗ್ತಾರೆ, ಗಟ್ಟಿಯಾದಂತಹ ಬಿಸಿಲಿನ ಒಂದು ಛಾಯೆ ಅಥವಾ ಪ್ರಖರತೆ ಇರುವಂತಹ ಸೌಹಾರ್ದಕರ ಬೆಳಕು ಇರುವಂತಹ ಸಂದರ್ಭದಲ್ಲಿ ಒಂದು ಸಣ್ಣ ಕತ್ತಲಿರುತ್ತೆ. ಆದರೆ 5 ಗಂಟೆ 6 ಗಂಟೆ ಹತ್ರ ಸೂರ್ಯ ಪ್ರಖರವಾಗಿ ಇಲ್ಲ ಅಂತ ಹೇಳಿದ ತಕ್ಷಣ ಕತ್ತಲು ಕವಿದು ಬಿಟ್ಟಿದೆ ಅಂತಲ್ಲ, ಇನ್ನೂ ಸೂರ್ಯನ ಬೆಳಕು ನಮ್ಮ ಹತ್ರ ಇದೆ. ಈ ಇರುವಷ್ಟೇ ಬೆಳಕಿನಲ್ಲಿ ನಾವು ಹೇಗೆ ಒಳಿತನ್ನು ಸಂಪಾದಿಸ್ಕೊಳ್ಬಹುದು ಅನ್ನುವಂಥದ್ದನ್ನು ಗ್ರಹಿಸಬೇಕು. ಯಾವತ್ತೂ ಕೂಡ ಈ ರಾಶಿಯವರಿಗೆ ಒಳ್ಳೆಯವನಲ್ಲದೆ ಹೋದಂತಹ ಶನೈಶ್ಚರ ಧೈರ್ಯವನ್ನು ತುಂಬೋದಕ್ಕೆ ಅವನು ಇಡೀ ವರ್ಷ, ಅಂದರೆ ಈ ಕ್ರೋಧಿನಾಮ ಸಂವತ್ಸರದ ಮಂತ್ರಿಯಾಗಿರ್ತಕ್ಕಂಥ ಶನೈಶ್ಚರ ಇವರಿಗೆ ಧೈರ್ಯವನ್ನು ಕೊಡಬೇಕಾದಂತಹ ಸ್ಥಳದಲ್ಲಿ ಕೂತಿದ್ದಾನೆ. ಶನೈಶ್ಚರನ ಮೂಲಕವಾಗಿ ಧೈರ್ಯ ಸಿಕ್ಕಿತು ಅಂತಾದರೆ ಅನೇಕ ವಿಷಯಗಳಲ್ಲಿ ಸಕ್ಸಸ್ಸನ್ನು ಪಡೆಯೋದಕ್ಕೆ ಒಂದು ರೀತಿಯ ಉತ್ಸಾಹ ಬಂದ್ಬಿಡುತ್ತೆ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಒಂದು ಮಾತಿದೆ. ಧೈರ್ಯದ ಮೂಲಕವಾಗಿ ಅನೇಕ ಅಸಂಭವ ಅನ್ನುವಂಥದ್ದನ್ನು ನಾವು ಸಾಧಿಸ್ಬೋದು. ಅದರ ಅರ್ಥ ಅದೇ, ನಾನು ಮತ್ತೆಗೇನು ಹೇಳುವಂಥ, ಅದು ಓವರ್ ಕಾನ್ಫಿಡೆನ್ಸ್ ಅಂತಲ್ಲ ನಾನು ಹೇಳೋದು. ಒಂದು ಕಾನ್ಫಿಡೆನ್ಸು ಇಟ್ಕೊಳ್ಬೇಕು, ಆದರೆ ಎಲ್ಲೋ ಒಂದು ಕಡೆ ಬರುವಂಥ ತೊಂದರೆಗಳ ಬಗೆಗೂ ಯೋಚನೆ ಮಾಡ್ತಾ ಇರಬೇಕು. ತೊಂದರೆಗಳ ಬಗೆಗೆ ನಕಾರಾತ್ಮಕವಾಗಿ ಯೋಚಿಸುವಂತಹ ರೀತಿಯಲ್ಲಿರಬಾರ್ದು. ಆ ರೀತಿಯಲ್ಲಿದ್ದರೆ ಇದೇ ಶನೈಶ್ಚರ ಆರ್ಥಿಕವಾಗಿ ಇವರನ್ನು ಮೇಲೆತ್ತೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ. ಹಾಗೆಯೇ ಈ ರಾಶಿಯವರಿಗೆ ವಿಶೇಷವಾಗಿ ಚಂದ್ರ ನಿರೋಗಿಯಾಗಿ ಇರಬಹುದಾದಂತಹ ಸ್ಥಿತಿಗೆ ಇವರನ್ನು ಈ ವರ್ಷ ಪೂರ್ತಿಯಾಗಿಟ್ಟಿರ್ತಾನೆ. ಚಂದ್ರನ ಒಂದು ಒಲಮೆ ಇವರಿಗೆ ಸಿಕ್ಬಿಡ್ತು ಅಂತಾದರೆ ಏನಾಗುತ್ತೆ, ಆ ಚಂದ್ರ ಹೇಳುವಂಥವನು ಮರಣದ ಮನೆಯ ಯಜಮಾನನಾದರೂ ಕೂಡ, ಮರಣದ ಮನೆಯ ಯಜಮಾನ ಬರೀ ಮರಣವನ್ನು ತರುವಂಥವನಲ್ಲ, ಅನಾಯಾಸವಾದಂಥ ಮರಣವನ್ನು ಕೊಡುವಂಥವನು. ಅಂದರೆ ಈಗ 90 ವರ್ಷ 100 ವರ್ಷ ಆದವರಿಗೆ ಅನಾಯಾಸವಾದಂಥ ಮರಣವನ್ನು, ಯಾವುದೇ ರೀತಿಯ ಬಾಧೆಯೇ ಇರದೆ ಈ ಜೀವನದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋಗಬಹುದಾದಂಥ, ಏನು ನಾವು ಇವತ್ತು ಮೃತ್ಯುಂಜಯನ ಬಗೆಗಾಗಿ ತ್ರಿಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಅಂತ ನಾವು ಏನು ಮಂತ್ರ ಹೇಳ್ತೀವಿ, ಅದರಲ್ಲಿ ಏನು, ಆ ಸವತೆಕಾಯಿ ಹೇಗೆ ಬಳ್ಳಿಯಿಂದ ತಂತಾನೇ ಅದು ಸಂಪೂರ್ಣವಾಗಿ ಒಣಗಿದಾಗ ಬಳ್ಳಿಯನ್ನು ಬಿಟ್ಟು ಹೊರಗೆ ಬರ್ತದೋ ಅಂಥ ಒಂದು ಲಿಬರೇಷನನ್ನು ಕೊಡುವಂತ ನಾವು ಕೇಳ್ಕೊಡ್ತೀವಿ. ಮರಣ ಅನಾಯಾಸವಾಗಿರಬೇಕು, ಅಂದರೆ ಆ ಒಂದು ತೊಂದರೆಗಳ ಮೂಲಕವಾಗಿ ಅದಿರ್ಬೋದು. ಅಂಥ ಅನಾಯಾಸವಾದವಂಥ ಮರಣವನ್ನು ಸ್ವೀಕರಿಸೋದಕ್ಕೆ ಹಿರಿಯರಾದವರಿಗೆ ಸಾಧ್ಯತೆಗಳು ಇರುತ್ತೆ, ಅಥವಾ ಅವರ ಆಯಸ್ಸು ಇನ್ನಿಷ್ಟು ಜಾಸ್ತಿ ಆಗೋದಕ್ಕೂ ಸಾಧ್ಯತೆಗಳಿರುತ್ತೆ. ಹಾಗೆ ಧೈರ್ಯವನ್ನು ಹೊಂದಿ ಆರ್ಥಿಕ ಸ್ಥಿತಿಗತಿಗಳನ್ನು ಮೇಲೇರಿಸ್ಕೊಳ್ಳೋದಕ್ಕೆ ತರುಣರಿಗೆ ಸಾಧ್ಯವಾಗುವಂಥ ಪರಿಸ್ಥಿತಿ ಈ ವರ್ಷ ಇರುತ್ತೆ. ಹಾಗಾಗಿ ಶನೈಶ್ಚರನ ಮೂಲಕವಾಗಿ ನಾವು ಯಾವತ್ತೂ ಶನೈಶ್ಚರನ ಬೈತಾ ಇರ್ತೀವಿ. ಶನಿ ಯಾರನ್ನೇ ನೋಡಿದ್ರು ಒಮ್ಮೊಮ್ಮೆ ನಾವು ಶನಿ ಬಂದ ಅಂತ ಹೇಳ್ತೀವಿ. ಆದರೆ ಶನೈಶ್ಚರ ಮಾಡುವಂಥ ಒಳ್ಳೆಯದನ್ನು ನಾವು ನಿರೀಕ್ಷೆ ಮಾಡಬೇಕು ಅಂತಂದರೆ ನಾವು ಖಂಡಿತವಾಗಿ ಈ ವರ್ಷದ ಧನುರಾಶಿಯವರಿಗೆ ಆತ ಏನು ಒಳ್ಳೆಯದನ್ನು ಕೊಡಬಹುದು ಅನ್ನೋದರ ಮೇಲೆ ನಾವು ಅವನ ಔದಾರ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಧನುರಾಶಿಯವರು, ಆದರೆ ಒಂದು ವಿಚಾರ ಏನು ಅಂದರೆ, ಈ ವರ್ಷದ ಈ ಧನುರಾಶಿಯ ಯಜಮಾನ ತನ್ನ ಸಂಪೂರ್ಣವಾದಂತಹ ಗುರುಬಲವನ್ನು ಪಡೆದುಕೊಳ್ಳುವಂಥ ಚಂದ್ರನನ್ನು ತನ್ನ ರಾಶಿಯ ಗರ್ಭದಲ್ಲಿಟ್ಟುಕೊಂಡಿರೋದ್ರಿಂದ
ಅಂತಾರಾಷ್ಟ್ರೀಯ ಮಟ್ಟದ ಲೀಡರ್ಸ್ಗಳು ಏನಾಗಿರ್ತಾರೆ. ಹಾಗಾಗಿ ಪರ್ಟಿಕ್ಯುಲರ್ಲಿ ಅಮೇರಿಕಾ ಅಥವಾ ಇಂಡಿಯಾ ಇವತ್ತು ಕೂಡ ಜಗತ್ತಿನ ಯಾವುದೋ ಒಂದು ರೀತಿಯ ಮಹತ್ವದ ಪಾತ್ರವನ್ನು ನಿರ್ವಹಿಸಬಹುದಾದಂಥ ಶಕ್ತಿಯನ್ನು ಪಡ್ಕೊಂಡಿದೆ ಅನ್ನುವಂಥದ್ದು ರಾಜಕೀಯ ತಜ್ಞರ ಅಭಿಮತ. ಅಂತಹ ಭಾರತ ಅಂತಹ ಶಕ್ತಿಯನ್ನು ಪಡೆದಿದ್ದರೂ ಕೂಡ ಯಾವತ್ತು ನಾವು ಇಂಡಿಯಾವನ್ನು ಕೊರಳಪಟ್ಟಿ ಹಿಡಿದು ಅದನ್ನು ಉಸಿರನ್ನು ಏನು ಮಾಡ್ಬೋದು, ಕುಗ್ಗಿಸ್ಬೋದು ಅನ್ನುವಂಥದ್ದಕ್ಕೆ ನಮ್ಮ ವೈರಿ ರಾಷ್ಟ್ರಗಳು ಸನ್ನದ್ಧವಾಗಿಯೇ ಇರ್ತವೆ. ಆ ಸನ್ನದ್ಧವಾದಂಥ ಸ್ಥಿತಿಯಲ್ಲಿ ನಾವು ನಮ್ಮನ್ನು ಮೈಮರೆಸಿಕೊಳ್ಳುವಂಥ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡಿಕೊಳ್ಬಾರ್ದು. ನಮ್ಮ ದೇಶದ ಆಡಳಿತವನ್ನು ನಡೆಸುವಂಥವರಾಗಲಿ, ಅಮೇರಿಕಾವನ್ನು ಆಡಳಿತ ನಡೆಸುವಂಥ ದೇಶದವರಾಗಲಿ, ಚೈನಾ ಮಹತ್ವದ ಕಂಟ್ರಿಗಳು ಅಂತ ಏನಿದೆ, ಜಾಗತಿಕ ಸ್ಥಿತಿಗತಿಗಳನ್ನು ನಿಯಂತ್ರಿಸಬಹುದಾದಂಥ ದೇಶಗಳು ಅಂತ ಏನಿದೆ, ಅಥವಾ ಯುದ್ಧದ ಬಹಳ ಆ ಒಂದು ಅಲ್ಲಿ ಇಲ್ಲಿ ಸ್ವಲ್ಪ ಕಿಡಿತ ಬಂದರೂ ಕೂಡ ದೊಡ್ಡದಾದಂಥ ಬೆಂಕಿ ಬಂದುಬಿಡ್ಬೋದು ಅನ್ನುವಂಥ ಸ್ಥಳಗಳಿವೆ. ಅಲ್ಲಿಯ ಆಡಳಿತವನ್ನು ನಡೆಸ್ತಾ ಇರುವಂಥ ಜನರು ಬಹಳಷ್ಟು ಎಚ್ಚರದಲ್ಲಿ ಕ್ರೋಧಿನಾಮ ಸಂವತ್ಸರದಲ್ಲಿ ಇರಬೇಕಾಗತ್ತೆ. ಅದಕ್ಕೆ ಕಾರಣ ಏನು ಅಂದರೆ, ಅದಕ್ಕೆ ಬೇಕಾದಂತಹ ಒಂದು ಶಕ್ತಿ ಏನಿದೆ, ಅಂದರೆ ಬೆಂಕಿ ಎದ್ದೇಳಲಿಕ್ಕೆ ಬೇಕಾದಂತಹ ಒಂದು ದುಷ್ಟ ಜ್ವಾಲಾಮುಖಿಯ ಇರಪ್ಷನ್ ಪಾಯಿಂಟ್ ಏನಿದೆ, ಅದು ಈ ವರ್ಷ ಈ ಒಂದು ಧನುರಾಶಿಯ ಮೂಲದಲ್ಲಿದೆ. ಅದು ಇದೆ ಅಂದ ತಕ್ಷಣ ಈ ರಾಶಿಯ ಜನ ಹೆದರಬೇಕು ಅಂತಲ್ಲ, ವ್ಯಕ್ತಿಗಳಿಗೆ ತೊಂದರೆ ಇಲ್ಲ. ಆದರೆ ಅಂತಾರಾಷ್ಟ್ರೀಯವಾಗಿ ಗುರು ಅಂದರೆ ಏನು? ನಾವು ಯಾವಾಗಲೂ ಒಬ್ಬ ಗುರು ಅಂದರೆ ಅವನು ಯಾವತ್ತೂ ಒಳಿತನ್ನು ಜಗತ್ತಿಗೆ ಮಾಡಿಕೊಡುವಂಥವನು, ಅಥವಾ ಜ್ಞಾನದ ಒಂದು ಶರದಿಯನ್ನು ಅವನು ನಿರ್ಮಾಣ ಮಾಡಿಕೊಡುವಂಥವನು. ಅಂತಹ ಗುರುವು ಕೂಡ ಏನಾಗ್ತಾನೆ, ತಪ್ತ ತೈಲ ಕಟಾಹ ಅಂದರೆ ಕುದಿಯುವಂಥ ಎಣ್ಣೆಯ ಪಾತ್ರೆ ಆಗಿಬಿಡ್ತಾನೆ. ಹಾಗಾಗಿ ಜಾಗತಿಕವಾದಂಥ ಲೀಡರ್ಗಳು ಬಹಳಷ್ಟು ಎಚ್ಚರದಲ್ಲಿರಬೇಕಾದಂತಹ, ಅಂದರೆ ಒಂದು ರಾಷ್ಟ್ರದ ಪರಸ್ಪರ ರಾಷ್ಟ್ರಗಳಲ್ಲಿ ಕಾದಾಟಗಳು, ಅಥವಾ ಒಂದು ರಾಷ್ಟ್ರದ ಕಾದಾಟದ ಕಾರಣದಿಂದಾಗಿ ಇನ್ನೆಲ್ಲಿಯೂ ಆರ್ಥಿಕ ವಿಚಾರಗಳು ಕುಸಿಯುವಂತಹ ವಿಚಾರಗಳು, ಇಂಥದ್ದೆಲ್ಲ ವಿಚಾರಗಳು ಆಗಬಾರದು. ಜಾಗತಿಕವಾದಂಥ ಶಾಂತಿ ಇರಬೇಕು ಅನ್ನುವ ಕಾರಣಕ್ಕಾಗಿ ಅದರಲ್ಲಿಯೂ ಈ ಧನುರಾಶಿಯನ್ನೇ ಹೊಂದದಂಥ ಲೀಡರ್ಗಳು ಈ ಬಗ್ಗೆ ಬಹಳಷ್ಟು ಎಚ್ಚರದಲ್ಲಿ ಇರಬೇಕು. ಹಾಗೆಯೇ ಧನುರಾಶಿ ಈಗ ಒಂದು ಕಂಪನಿಯ ಮುಖ್ಯಸ್ಥನಾಗಿರ್ತಾನೆ, ಅಥವಾ ಯಾವುದೋ ಒಂದು ಗ್ರೂಪ್ನ ಮ್ಯಾನೇಜರ್ ಆಗಿರ್ತಾನೆ, ಅಥವಾ ಯಾವುದೋ ಒಂದು ಸಂಸ್ಥೆಯ ಎಕ್ಸಿಕ್ಯೂಟಿವ್ ಮುಖ್ಯಸ್ಥನಾಗಿರ್ತಾನೆ. ಇಂಥವರೆಲ್ಲ ಈ ರಾಶಿಯವರಾಗಿದ್ದರೆ ಬಹಳಷ್ಟು ಎಚ್ಚರಿಕೆಯಿಂದ ತಮ್ಮ ಕೈ ಕೆಳಗಿನವರನ್ನು ನಿರ್ದೇಶಿಸುವಂಥ, ಹ್ಯಾಂಡಲ್ ಮಾಡುವಂಥ, ಮ್ಯಾನೇಜ್ ಮಾಡುವಂಥ ಒಂದು ವಿಚಾರವನ್ನು ಹೊಂದಿರಬೇಕು. ಅದಾಗಿಲ್ಲ ಅಂತಾದರೆ ಬಹಳಷ್ಟು ತೊಂದರೆಗಳನ್ನು ಎದುರಿಸುವುದರ ಮೂಲಕ ಏನಾಗುತ್ತೆ, ಈ ಸಂಸ್ಥೆಯನ್ನು ನಡೆಸಬಹುದಾದಂಥವ್ರು ಯಾರು ಮ್ಯಾನೇಜ್ಮೆಂಟ್ ಏನಿದೆ, ಅದು ಇವನ ತಲೆದಂಡವನ್ನು ಬಯಸೋದಕ್ಕೆ ಅಥವಾ ಇವಳ ತಲೆದಂಡವನ್ನು ಬಯಸೋದಕ್ಕೆ ಅವಕಾಶಗಳು ನಿರ್ಮಾಣ ಆಗಿಬಿಡ್ಬೋದಾದಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಸೂರ್ಯವರಿಗೆ ಒಳ್ಳೆಯವನಾದರೂ ಕೂಡ ಬುಧ ಆಂತರ್ಯದಲ್ಲಿ ಗುರುವಿನ ಬಗೆಗೆ ಅಷ್ಟೊಂದು ಸುಹಾಸಕರವಾದಂಥ ವಿಚಾರವನ್ನು ಹೊಂದದಂಥವನಲ್ಲ. ಹಾಗಾಗಿ ಧನುರಾಶಿಯಲ್ಲಿ ಕೆಲಸದ ವಿಚಾರದಲ್ಲಿ ಸಕ್ಸಸ್ ಇದೆ ಅನ್ನುವಂಥದ್ದು ಒಂದು ನಿಟ್ಟಿನಲ್ಲಿ ಹೌದು ಅನ್ನುವಂಥದ್ದಾದರೂ ಕೂಡ, ಇನ್ನೊಂದು ನಿಟ್ಟಿನಲ್ಲಿ ಯಾವತ್ತೂ ಕೂಡ ಒಂದು ಹದ್ದಿನಂತೆ ಯಾವುದೋ ಒಂದು ಪ್ರಕರಣ ಇವನ ಮೇಲೆ ಎರಗಿ, ಆ ಎರಗುವಿಕೆ ಕಾರಣಕ್ಕಾಗಿ ಎಲ್ಲವನ್ನೂ ನಿರ್ವಹಿಸಬಹುದಾದಂತಹ ಒಂದು ಮ್ಯಾನೇಜಿಂಗ್ ಅಥವಾ ಗವರ್ನಿಂಗ್ ಎಲಿಮೆಂಟ್ಸ್ ಏನಿರುತ್ತೆ ಅದು ಕುಗ್ಗುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದು ಒಂದು ಯೂನಿಟ್ಟಿನ ಹೆಡ್ ಇರಲಿ, ಅಥವಾ ಒಂದು ಕಂಪನಿಯ ಹೆಡ್ ಇರಲಿ, ಅಥವಾ ಯಾವುದೋ ಒಂದು ವಿಂಗಿನ ಹೆಡ್ ಇರಲಿ, ಅಥವಾ ದೇಶದ ಹೆಡ್ ಇರಲಿ, ಇವರೆಲ್ಲರೂ ಬಹಳ ಎಚ್ಚರದಿಂದ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕಾದಂಥ ಜವಾಬ್ದಾರಿಯೊಂದಿಗೆ ಹೆಜ್ಜೆ ಇಟ್ಟಲ್ಲಿ ಏನೂ ತೊಂದರೆ ಇರದಂತೆ ನಿಭಾಯಿಸಬಲ್ಲಂತಹ ಶಕ್ತಿಯನ್ನು ಪಡೆದಿರ್ತಾರೆ. ಅದು ಆಗಲಿ ಅಂತ ನಾನು ಆಶಿಸ್ತೇನೆ.